ವರ್ಲ್ಡ್ ಪ್ರೀಮಿಯರ್ ನೋಡಿದ್ರಿ, ಹೇಗೆ ಅನಿಸುತ್ತೆ? ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಫುಲ್ ಸಿನಿಮಾನ ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ನೋಡಿದ್ದು ನಾನು. ಆ್ಯಂಡ್ ಅಂದ್ಕೊಂಡಿರಲಿಲ್ಲ ಇಷ್ಟು ಎಮೋಷ್ನಲ್ ಆಗಿರುತ್ತೆ ಅಂತ. ಒಂದು ಕಡೆ ಪ್ರೌಡ್ ಫೀಲಿಂಗ್. ತರುಣ್ ಅವರು ಇವನ್ ಎಲ್ಲಾದರೂ ವಂಡರ್ಫುಲ್ ಫಿಲ್ಮ್, ಇಷ್ಟು ವರ್ಷ ಒಳ್ಳೆ ಸಿನಿಮಾ ಕೊಟ್ಟು ಬಂದಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿ. ಇನ್ನೊಂದು ಸಿನಿಮಾ ಆ ಲಿಸ್ಟ್ಗೆ ಸೇರುತ್ತೆ ಅನ್ನೋ ಒಂದು ಖುಷಿ. ನಮ್ಮ ಲಾಸ್ಟಿಗೆ ನಾವು ನೋಡಿದ್ವು, ನೀವು ಕಣ್ಣಲ್ಲಿ ನೀರು ಹಾಕ್ತಿದ್ರಿ, ಯಾಕೆ ಎಮೋಷನಲ್? ಅದಕ್ಕೆ ಸಿನಿಮಾ ನೋಡಿ ನೀವು ಇಮೋಷ್ನಲ್ ಆಗ್ತೀರಾ, ನಮ್ಗೆ ಕೇಳ್ತಿದ್ದಾರಲ್ಲ ಅವರು ಎಮೋಷ್ನಲ್ ಆದರು. ಮೇಡಮ್, ಲಾಸ್ಟ್ ಟೈಮ್ ಕಾಟಿರೋ ಬ್ಲಾಕ್ ಬಸ್ಟರ್ ಇತ್ತು, ಈ ಸಲ ಏಳುಮಲೆ ಬ್ಲಾಕ್ ಬಸ್ಟರ್ ಇತ್ತು, ಖಂಡಿತ ಆಗೇ ಆಗುತ್ತೆ. ತರುಣ್ ಸರ್ ಇನ್ನೊಂದು BMW ಇರಿಸ್ತಾರೆ ಅಂತ ನಮಗೆ ಅನಿಸ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕ್ಯಾಮ್ರಾ ಹೇಳ್ತೀನಿ, ಅವ್ರಿಗೆ ಕೇಳಿ. ಹೇಳಿ ನೀವು ಹೇಳಿ. ನಂಗೆ ಗೊತ್ತಿಲ್ಲಪ್ಪ, ಏನಿಲ್ಲ, ಸಿನಿಮಾ ಜನರಿಗೆ ಇಷ್ಟ ಆದರೆ ಸಾಕು ಅಷ್ಟೇ. ಥ್ಯಾಂಕ್ ಯು. ಆಶೀರ್ವಾದ ಕೊಡಿ, ಕನ್ನಡ ಸಿನಿಮಾ ಬೆಳೆಸಿ. ಮೇಡಮ್, ಸ್ಕ್ರೀನಲ್ಲಿ ಅವ್ರು ನೋಡಿದಾಗ ನಿಮಗೆ ಹೇಗೆ ಅನ್ನಿಸ್ತು? ಯಾಕಂದ್ರೆ ಅಳ್ತಾ ಇದ್ದಾಗ ನೀವು ಕುತ್ಕೊಂಡು ನೋಡಿದಾಗ ನಿಮಗೆ ಹೇಗೆ ಅನ್ನಿಸ್ತು? ನನಗೆ ಅಳು ಬರ್ತಾ ಇತ್ತು, ಬಟ್ ಕಂಟ್ರೋಲ್ ಮಾಡಿದೆ. ಬಿಕಾಸ್ ಅವ್ರು ಹೇಳಿದ್ರು ಅಳ್ಬೇಡ ಅಂತ. ಬಟ್ ತುಂಬ ಖುಷಿ ಆಯಿತು. ಕ್ಲೈಮ್ಯಾಕ್ಸ್ ಬೇರೆ ಲೆವೆಲ್, ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಟ್ ಪ್ಲೀಸ್ ಬನ್ನಿ, ಪ್ಲೀಸ್ ನೋಡಿ, ಆಶೀರ್ವಾದ ಕೊಡಿ. ಥ್ಯಾಂಕ್ ಯು. ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಮೋರೋವರ್ ಮಹದೇಶ್ವರನ್ ದೊಡ್ಡ ಭಕ್ತರು ನಮ್ಮ ಜಗಪ್ಪ ಅವರು. ಅವರ ಕೃಪೆಯಿಂದನೇ ಈ ಒಂದು ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸ್ಪೆಷಲ್ ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್ ಸುದೀಶ್ ಸರ್ ಆ್ಯಂಡ್ ಆಲ್ಸೋ ದ ಹೋಲ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂದರೆ ಇಲ್ಲಿ ಒಂದು ಆ ಸಾಂಗ್ನ ಕೇಳೋದೇ ಒಂದು ಅದ್ಭುತ. ಆ ಒಂದು ಎಕ್ಸ್ಪೀರಿಯನ್ಸ್ನ ಹೇಳೋದಲ್ಲ, ನಾನು ನಿಜವಾಗ್ಲೂ ಏನೂ ಹೇಳೋಕ್ಕೆ ಇಷ್ಟಪಡಲ್ಲ. ಬೇರೆ ಎಲ್ಲ ಸಿನಿಮಾದು ಹೇಳಿದ್ದೀನಿ, ಇದಕ್ಕೆ ಹೇಳೋಕ್ಕೆ ಇಷ್ಟ ಆಗ್ತಿಲ್ಲ. ಬಿಕಾಸ್ ನೀವು ಬಂದು ಫೀಲ್ ಮಾಡಬೇಕು, ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಈ ಸಿನಿಮಾನ. ಪ್ಲೀಸ್ ಎಲ್ಲರೂ ಕೂಡ ಬನ್ನಿ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಾಳೆ ರಿಲೀಸ್ ಆಗ್ತಿದೆ, ಮಿಸ್ ಮಾಡಬೇಡಿ.